ಗಜೇಂದ್ರ, ಇಂಥ ಸಮಯದಲ್ಲಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡ್ತಿರಲ್ಲ, ನಿಮ್ಗೆ ತುಂಬಾ ಧನ್ಯವಾದಗಳು. ಕಷ್ಟದಲ್ಲಿ ಸಿಲುಕಿಕೊಂಡ ಒಂದು ಒಂಟಿ ಹೆಣ್ಣಿನ ಮಾನ ಕಾಪಾಡುವುದೇ ನಮ್ಮಂತ ಗಂಡಸರ ಧರ್ಮ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ಸುವರ್ಣ ಅಂತ. ಈ ಊರ್ ನಾಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ನಾನು. ಆಯ್ತು ಸುವರ್ಣ, ನಾನೇನು ಬರುತ್ತೇನೆ. ನಿಲ್ಲು ಗಜೇಂದ್ರ, ನೀನ್ ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ. ಅಂದರೆ ನಿನ್ನ ಮಾತಿನ ಅರ್ಥ? ಈ ನಿಮ್ಮ ರೂಪ, ಈ ನಿಮ್ಮ ಧೈರ್ಯ ನೋಡಿ ನಾನು ನಿಮ್ಮ ಬಹಳ ಸಂಗಾತಿ ಆಗ್ಬೇಕು ಅಂತ ಆಸೆ. ಸಾಧ್ಯವಿಲ್ಲ ಸುವರ್ಣ, ಸಾಧ್ಯವಿಲ್ಲ. ರಾಮನ ಮೇಲೆ ಮನಸ್ಸು ಮಾಡಿದ ಶೂರ್ಪನಖಿಯೂ ಗೆಲ್ಲಲಿಲ್ಲ. ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ಆ ದೇವಲೋಕದ ಅಪ್ಸರೆಯರೂ ಗೆಲ್ಲಲಿಲ್ಲ. ಅಂದ ಮೇಲೆ ನೀನು ನನ್ನನ್ನು ಗೆಲ್ಲಲು ಸಾಧ್ಯವಿಲ್ಲ ಸುವರ್ಣ, ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಭೀಮನ ಮೇಲೆ ಮನಸ್ಸು ಮಾಡಿದ ಆ ಹಿಡಂಬಿ ಗೆಲ್ಲಲಿಲ್ವೇ? ಶಿವನ ಮೇಲೆ ಮನಸ್ಸು ಮಾಡಿದ ಆ ಗಂಗಾ ಮಾತೆ ಗೆಲ್ಲಲಿಲ್ವೇ? ಅಂದ ಮೇಲೆ ನಾನು ನಿನ್ನನ್ನು ಗೆಲ್ಲದೆ ಬಿಡಲಾರೆ. ನಾನು ನಿನ್ನ ಮಾತಿಗೆ ಒಪ್ಪಲಾರೆ ಸುವರ್ಣ. ನೀನು ಒಪ್ಪದಿದ್ರೆ ನೀನೇ ನನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದೆ ಅಂತ ಬೊಬ್ಬೆ ಹೊಡೆದು ಈ ಊರು ಜನರಿಗೆ ಕೊಡಿಸ್ತೀನಿ. ಸುಮ್ಮನೆ ಇದೆಲ್ಲ ನಿನಗೆ ಹಾಕಬೇಕು. ಒಂದೇ ಒಂದು ಸಾರಿ ಐ ಲವ್ ಯು ಅಂತ ಹೇಳ್ಬಾರ್ದಾ? ಇವಳ ಕಾಮದ ಪಿತ್ತು ನೆತ್ತಿಗೇರಿದಂತೆ ಕಾಣುತ್ತೆ. ಇವಳ ಕೈಯಿಂದ ಪಾರಾಗಬೇಕಾದರೆ ಸುಳ್ಳು ನಾಟಕ ಮಾಡಲೇಬೇಕು. ಐ ಲವ್ ಯು ಸುವರ್ಣ, ಐ ಲವ್ ಯು. ಐ ಟು ಲವ್ ಯು ರಾಜ. ನಾನು ಹೋಗಿ ಬರ್ತೀನಿ. ಬಾಯ್. ಓಕೆ ಸುವರ್ಣ, ಹೋಗಿ ಬಾ. ಬಾಯ್ ಬಾಯ್. ಆಳಬೇಕಂತ ಕೆಟ್ಟ ಬ್ರಿಟಿಷರ ಜೊತೆ ನಡೆಯಿತು ಈ ಭಾರತೀಯರ ಯುದ್ಧ. ಈ ರುದ್ರಭೂಮಿಯಲ್ಲಿ ಪತ್ರಕೋಟೆ ಕಟ್ಟಲೇಬೇಕೆಂದ ಪಾಕಿಸ್ತಾನ ಜೊತೆ ನಡೆಯಿತು ಈ ನಮ್ಮ ಹಿಂದೂಗಳ ಯುದ್ಧ. ಲೇ ಗಜೇಂದ್ರ,
ಶನಿ ಇದ್ರೂ ಪರವಾಗಿಲ್ಲ, ಶಕುನಿ ಮಾತ್ರ ಇರಬಾರ್ದು. ಇದೇನು ಮಿತ್ರ, ಒಬ್ಬನೇ ನಿಂತು ಯಾವ ಛತ್ರದ ವಿಚಾರ ಮಾಡುತ್ತಿದೆ? ವಿಚಾರ ಮಾಡಲೇಬೇಕು ಬಾಸ್, ವಿಚಾರ ಮಾಡಲೇಬೇಕು. ನಮಗೆ ಎದುರಾಗಿ ನಿಂತ ಗಜೇಂದ್ರನ ಗರ್ವ ಅಡಗಿಸಲೇಬೇಕು. ವಿಚಾರ ಮಾಡುವುದಕ್ಕೆ ಸಾಕಾರಿ, ಮೊದಲು ಆ ಮಕ್ಕಳ ಕತೆ ಮುಗಿಸಿಬಿಡೋಣ ಬರ್ರಿ. ಏನಾರ್ಗುಡಿ, ಅವರನ್ನ ಕತೆ ಮುಗಿಸಕ್ಕಿಂತ ಮುಂಚೆ ಆ ವಿಕ್ರಮನ ಜೈನನ್ನು ವಿಡಿಯೋ ಮಾಡಿಕೊಂಡು ಬಂದಿರುವ ತಾನೆ ಹೌದೇ? ನೀವು ಹೇಳಿದ ಹಾಗೆ ನಾನು ವಿಡಿಯೋ ಮಾಡಿಕೊಂಡು ಬಂದಿರುವೆ. ಆದ್ರೆ ಆ ವಿಡಿಯೋದಲ್ಲಿ ನಮ್ಮ ಹಕ್ಕಿಯನ್ನು ಪಕ್ಕ ಮೂಡಿದೆ. ಮಕ್ಕಳ ಅದು ಯಾವ ಗೂಡಿನ ಹಕ್ಕಿ? ಅದು ಬೇರೆ ಯಾವ ಗೂಡಿನ ಹಕ್ಕಿ ಅಲ್ರಿ ಅಪ್ಪ, ಪಕ್ಕ ನಮ್ ಗೂಡಿನ ಹಕ್ಕಿ ಐತ್ರಿ ದೇವ್ರ. ಇದೇನು ಹೇಳ್ತೀವಿ? ಹೇಳಕ್ ಇನ್ನೇನು ಹೇಳ್ತ್ರಿ ಅಪ್ಪ? ಆ ಗಜನ ನೋಡಿ ನಿಮ್ ತಾಯಿ ಸುವರ್ಣ ಅದಾಳಲ್ರಿ ಅಪ್ಪ, ಹಿಂಗ್ ಟ್ಯಾಂಕ್ ಮಾಡ್ಕೊಂಡು ನಿಂತಿದ್ರಿ ಅಪ್ಪ. ನನ್ನ ಕಣ್ಣಾರಿ ನಾನೇ ನೋಡೀನಿ. ಅಷ್ಟ ಅಲ್ಲ, ನಮ್ ಕ್ಯಾಮ್ರಾದಾಗ ಕೂಡ ಸೆಟ್ ಆಗೈತ್ ನೋಡ್ರಿ. ಮಾರಿಗುಡಿ ತೋರ್ಸಪ್ಪ ಅದಿಟ. ನನ್ನ ಮನೆಗೆ ಬಂದು ನನಗೆ ಸಿಕ್ಕಂತೆ ಮಾತನಾಡಿ ಈಗ ನನ್ನ ತಂಗಿ ಮೇಲೆ ಕತ್ತದ ಕಾಮದ ಕಣ್ಣು ಹಾಕಿದನು. ಕತ್ತ ಸೇನೆ ಮಗನೇ, ಇನ್ನು ಮೇಲೆ ನಿನ್ನ ಮನೆತನ ಸರ್ವನಾಶ. ಆಡಲು ಸದಾ ಸಿದ್ಧನಾಗಿರುವ ಈ ರಾಜನಿಗೆ ಅಪ್ಪಣೆ ಕೊಟ್ಟು ನೋಡಿ ಬಾಸ್, ಈ ಹಿಂದಿಗರೆ ಹೋಗಿ ಸರ್ವನಾಶ ಮಾಡಬಲ್ಲ ಈ ರಾಜ. ಸರ್ವನಾಶ ಮಾಡಲೇಬೇಕು ರಾಜ, ಸರ್ವನಾಶ ಮಾಡಲೇಬೇಕು. ಅಲ್ಲಿವರೆಗೆ ನೆಮ್ಮದಿ ಇಲ್ಲ ಈ ಚತುರ ನಮ್ಗೆ ಗೌಡನಿಗೆ. ಅಣ್ಣ, ಮೊದಲು ಕಾಫಿ ಬೇಕು. ಈ ನಿನ್ನ ಕಾಪಿಗೆ ಯಾಕಣ್ಣ, ಏನಾಗಿದೆ ನಿನಗೆ? ಹುಚ್ಚು ಹಿಡಿದಿದೆ ಸುವರ್ಣ, ನನಗೆ ಹುಚ್ಚು ಹಿಡಿದಿದೆ. ಆ ಪಡಕುಂಡಿ ಗಜೇಂದ್ರನನ್ನು ಪ್ರೀತಿ ಮಾಡುದು ಸತ್ಯ ತಾನೆ? ಸುಳ್ಳಲ್ಲ, ಸುಳ್ಳು. ಇಂಥ ಸುಳ್ಳಿನ ಅಪರಾಧ ನನ್ನ ಮೇಲೆ ಹೊರಿಸ್ಬೇಡ ನೀನು. ಯಾಕೆ ಸುಳ್ಳೈತೇವ ಸುವರ್ಣವ? ಆ ಗಜೇಂದ್ರ ಜೋಡಿ ಹಿಂಗ್ ಡ್ಯಾನ್ಸ್ ಮಾಡಿದ್ದ ನನ್ನ ಕಣ್ಣಾರೆ ನಾನೇ ನೋಡಿನ. ಅಷ್ಟೇ ಅಲ್ದ ನಮ್ ಕ್ಯಾಮ್ರಾದಾಗ ಕೂಡ ಸೆಟ್ ಆಗೈತೆ. ಬೇಕಾದ್ರೆ ನಮ್ ಗೌಡ ಕೈ ಕೊಟ್ಟು ನೋಡು. ಅಣ್ಣ, ಇವರ ಮಾತನ್ನ ನೀನು ನಂಬೇಡಣ್ಣ. ನಾನು ಗಾರ್ಡನ್ನಲ್ಲಿ ಒಂಟಿಯಾಗಿ ತಿರುಗಾಡೋದನ್ನ ನೋಡಿ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದ ಈ ನೀಚ ಅದೇ ಸಮಯಕ್ಕೆ ದೇವರಂತೆ ಬಂದು ನನ್ನ ಮಾನವನ ಕಾಪಾಡ್ದ ಆ ಗಜೇಂದ್ರ. ಇದೇನು ಹೇಳ್ತೀರ ಸುವರ್ಣ? ಅನ್ನ ತಿಂದ ಮನೆಗೆ ಕೆಟ್ಟ ಕಾಮದ ಕಣ್ಣು ಹಾಕುವ ಕಟುಕ ನಾನಲ್ಲ. ನೀನು ಮಾಡುವ ತಪ್ಪನ್ನು ಮುಚ್ಚಿ ಹಾಕುವುದಕ್ಕಾಗಿ ನಿನ್ನ ಅಪವಾದವನ್ನು ನನ್ನ ಮೇಲೆ ಹೊರಿಸಬೇಡ. ಮುಚ್ಚಪ್ಪ ಈ ಕತ್ತೆ. ನಿನ್ನಂತವರು ನನ್ನ ಮರಮನೆಯಲ್ಲಿ ಇಟ್ಕೊಂಡಿದ್ದು ಮೊದಲು ನನ್ನ ತಪ್ಪು. ಅಣ್ಣ, ಸುಟ್ಟಾಕ್ರು ನಿನ್ನ ಬಂದಕ್ರಿಂದ ಈ ಕೆಟ್ಟ ಹುಳಗಳನ್ನ. ಸುಟ್ಟು ಹಾಕಬೇಕಾದದು ಅವನಲ್ಲ ಸುವರ್ಣ, ನೀನಿನ್ನು ಬದುಕಿರಬಾರದು. ಹಾರಿಸ್ಬೇಡ್ರಿಪ್ಪ ನಮ್ ಸುವರ್ಣವ ಗುಂಡ. ಹಾಸು ನಂತ್ರಿ ಆ ಮಗ ಗಜೇಂದ್ರ ಚಂಡ. ಏ ಯವ್ವ ತಂಗಿ, ನಾ ಎಲ್ಲ ಗೌಡ ತಿಳಿಸಿ ಹೇಳ್ತೀನಂತ, ನೀ ಒಳಗೆ ನಡೆಯುವ.